ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಹರಿಶರಣರ ಬಾಲಾರುಣ ಚರಣ ಕಿರಣ ಸಂತತ ಧರೆಯೊಳಗೆ ಮೆರೆಬೂತಿದೆ. ಹರಿಶರಣರ ಪಾದ ರಜವು ತರತರ ಜನ್ಮದ ಪರಿಭವದ ಶರನಿಧಿಯ ಉತ್ತರಿಸುವುದು. ಹರಿಶರಣರ ಸಂಚರಣೆ ಲೋಕ ಉದ್ಧರಣೆ. ಹರಿಶರಣರ ಸಲ್ಲಾಪ ಪಾಪ ನಿರ್ಲೇಪ. ಹರಿಶರಣರ ಬಲು ಬರುವನು ಆವ ನರನು ಹಾರೈಸುತ್ತಿರಲು ಆವನೇ ಸೂರನು. ಹರಿಶರಣರ ಬಾಲಾರುಣ ಹರಿಮಹಿಮೆಯ ಶರಣರ ಮಹಿಮೆಯ ಅರಿತವರಿಲ್ಲ ಧರೆಯೊಳಗೆ. ಶರಣರಿಗೆ ಮನಿಯ ಮಗನೋ ಹರಿಶಿರಿ ವಿಜಯ ವಿಠಲ ಶರಣರ ಬಳಿ ಬಿಡಿರೋ. ಹರಿಶರಣರ ಸಂಘ ದುರಿತ ಸಂಘ ಭಂಗ. ಹರಿಶರಣರ ಪತಿ ಕರೆಸಿಕೊಳ್ಳಲು ಗತಿ. ಹರಿಶರಣರ ನೋಟ ಹರಹಲು ಶುದ್ಧದೂಟ. ಹರಿಶರಣರ ಸೂದರುಶನವೇ ಲೇಸು. ಹರಿಶರಣರು ಇದ್ದಾಗರವೇ ಪ್ರಸಿದ್ಧ. ಹರಿಶರಣರ ಕೀರ್ತಿ ಅರಿದವ ಗುಣಪೂರ್ತಿ. ಹರಿಶರಣರ ಲೀಲೆ ವಿರಚಿಸಲು ಮೇಲೆ. ಹರಿಶರಣರ ಸೇವೆ ಪರಿವದು ಪಾಶವೇ. ಹರಿವರ್ಣ ವಿಜಯ ವಿಠಲ ನಿತ್ಯ ದೊರೆ ಎಂದವನು ಶರಣನು ಕಾಣಿರೋ. ಹರಿಶರಣರಿಲ್ಲದ ಭವನ ಮಹಾವನ. ಹರಿಶರಣರಿಲ್ಲದ ಕೇರಿ ಹೊಲಿಗೇರಿ. ಹರಿಶರಣರಿಲ್ಲದಲ್ಲಿ ಹರಿತಾನೇ ನಿಲ್ಲನು. ಹರಿಶರಣನೇ ಪರ ಬೊಮ್ಮನೆನ್ನಿ. ಹರಿಶರಣರಿದ್ದಲ್ಲೇ ದುರಿತಗಳಿರವಯ್ಯ. ಹರಿಶರಣನೇ ಜಗಕ್ಕೆ ದೊರೆ ಕಾಣಿರೋ. ಹರಿಶರಣಗೆ ಉಳ್ಳ ಪರಮ ಸೌಖ್ಯಗಳು ಸುರನರೋರ ಗಾಧ್ಯರಿಗೆ ಇಪ್ಪದೇನೋ. ಹರಿಶರಣರ ನಿಂದರದೆ ಪೊರೆವಾ ಸರ್ವ ಪರಿಪೂರ್ಣ ವಿಜಯ ವಿಠಲ ಭಕ್ತವತ್ಸಲ. ಸರಿಯದೆ ಬಳಿಯಲ್ಲಿ ಇರುತಿಪ್ಪ ನಲಿವುತಾ. ಹರಿಶರಣರ ಸಂಗ ಮಾಡದ ಮಾನವ ನರಕಕ್ಕೆ ಮೊದಲವನವು ಅಹುದೆಂದು ತಿಳಿವದು. ಮರಳೆ ದೂರ ಯೋನಿಯಲ್ಲಿ ಪೊಕ್ಕು ಪರಮ ದುಃಖಂಗಳ ಬಡುವನು ನೆಲೆಗಾಣ. ಚಿರಕಾಲದಲ್ಲಿ ಯಾವ ಕರ್ಮಾಚರಣೆ ಮಾಡೆ ಬರಿದಾಗಿ ಪೋಗೋವು ಲೇಸು ಸುಕೃತವಿಲ್ಲ. ಹರಿಶರಣರ ಪಾಲ ವಿಜಯ ವಿಠಲ ತನ್ನ ಸ್ಮರಣೆ ಮಾಡುವಗೆ ಅಂದರೆ ತಾಳಲರಿಯನು. ಹರಿಶರಣನಾಗುವುದಕ್ಕೆ ಪರಮ ಸುಲಭವುಂಟು. ಸರುವದಲ್ಲಿ ಸ್ಪೃಹನಾಗಬೇಕು ಆಗಬೇಕು. ಹರಿಯ ಮಹಿಮೆ ತಿಳಿದು ಹಿಗ್ಗಿ ಹರೈಸಬೇಕು. ಮರಣ ಜನನಕ್ಕೆ ಭಯಬಡದಲೇ ಇರಬೇಕು. ಇರಳು ಹಗಲು ಮಾಡಿ ಹಗಲು ಇರಳು ಎಂದು ಅರಿದು ದಿನವ ಕಳೆದು ದೀನನಾಗಿ ಇರಬೇಕು. ಹರಿಭಕುತಿಯಲ್ಲಿ ಬಲು ಲೋಲ್ಯಾಡುತ್ತಿರಬೇಕು. ಪರಮೇಷ್ಟ್ಯಾದಿಗಳಲ್ಲಿ ವಿಶ್ವಾಸ ಇರಬೇಕು. ಹರಿನಾಮ ವಿಜಯ ವಿಠಲ ಪರದೈವ ನಿಜವೆಂದು ಕರೆದು ಕೂಗಲಿಬೇಕು. ವಿರಕ್ತನಾಗಬೇಕು. ಏಕಾಂತ ಉಳ್ಳವರ ಪದ ಪದ್ಮಗಳ ಪಿಡಿದು ಶ್ರೀಕಾಂತ ವಿಜಯ ವಿಠಲನ್ನ ಒಲಿಸುವುದು. ಏಕಾಂತ ಉಳ್ಳವರ ಪದ ಪದ್ಮಗಳ ಪಿಡಿದು ಶ್ರೀಕಾಂತ ವಿಜಯ ವಿಠಲನ್ನ ಒಲಿಸುವುದು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿಭಕ್ತರ ಮಹಿಮಾ ಸುಳಾದಿ ಅಂತಲೇ ಇರೋ ಸಾಧನಾ ಭಾಗ ಸುಳಾದಿಯಲ್ಲಿ
ಭಕ್ತರ ಸತ್ಸಂಗ ವರ್ಣನವನ್ನು ವಿಜಯದಾಸರು ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದಾರೋ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಹರಿಶರಣರ ಬಾಲಾರುಣ ಚರಣ ಕಿರಣ ಸಂತತ. ಇಲ್ಲಿ ಹರಿಶರಣರು ಅಂದರೆ ಶ್ರೀಹರಿಗೆ ಶರಣಾಗತರಾದವರು, ಸದಾ ಎಲ್ಲ ಕಡೆ ದೇವರನ್ನು ಕಾಣ್ತಾ ನೀನೇ ಮಾಡಿಸ್ತಿದ್ದಿ, ಏನೇ ಇದ್ದರೂ ರೋಗ ರುಜಿನಗಳಾಗಲಿ, ಕಷ್ಟಗಳಾಗಲಿ, ಸುಖಗಳಾಗಲಿ, ಏನೇ ಇದ್ದರೆ ಕೂಡ ನೀನೇ ಮಾಡಿಸುವಾತ ಅಂತ ಹೇಳಿ ಹರಿಶರಣರ ಅಂಥವರು ಹರಿಶರಣರು. ಬಾಲಾರುಣ ಅಂತಂದರೆ ಅರುಣ ಕಾಲದೊಳಗೆ ಆ ಸೂರ್ಯನ ಕಿರಣಗಳು ಯಾವ ಥರ ಇರ್ತವೋ ಆ ಥರ ಈ ಹರಿಶರಣರ ಚರಣ ಕಿರಣ ಇರ್ತದ ಅಂತ ಹೇಳ್ತಾರೆ. ಅಂದರೆ ಹರಿಭಕ್ತರು ಅಂತ ಅನ್ಸ್ಕೊಂಡಿದ್ದವರ ಪಾದ ಬೆಳಗ್ಗೆ ಎದ್ದಾಗೆ ಸೂರ್ಯ ಯಾವ ಥರ ಕಾಣಿಸ್ತಾನೋ ಆ ಥರ ಅವರ ಪಾದ ಕಾಣಿಸ್ತದ ಅಂತ ಹೇಳ್ತಾರೆ. ಸಂತತ ಅವರು ಆ ಥರ ಸಂತತ ಧರುಣಿಯೊಳಗೆ ಮೆರೆಯುತ್ತಿದೆ, ಆ ಥರ ಮೆರಿತಾ ಇರ್ತದ ಅವ್ರ ಪಾದಗಳು. ಅದಕ್ಕೆ ದೊಡ್ಡವರು ಅಂತ ಅಂದವರಿಗೆ ನಮ್ಮ ಮನೆ ಒಳಗೆ ಕರೆಯೋ ಕಾಲಕ್ಕೆ ಪಾದ ಪೂಜೆ ಮಾಡಿ ಕರ್ಕೊಡ್ತೀವಿ ನಾವು. ದೊಡ್ಡ ದೊಡ್ಡ ಆಚಾರರು ಭಾಳ ತಿಳ್ಕೊಂಡಿದ್ದವರು ಬಂದಾರೆ ಅಂತಂದರೆ ಅವ್ರ ಪಾದಕ್ಕೆ ನೀರು ಹಾಕಿ ಅದನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು, ಅಂದರೆ ನಮಗೆ ಆ ಪಾದದೊಳಗೆ ಅಷ್ಟು ದೇವರನ್ನು ಸದಾ ನೆನೆಸುವವರ ಪಾದದೊಳಗೆ ಅಷ್ಟು ಇದು ಇದ್ದದ, ಪವರ್ ಇದ್ದದ ಅಂತ ಹೇಳ್ತಾರೆ. ಹಾಗೆ ಹರಿಶರಣರ ಪಾದ ರಜವು ಅಂದರೆ ಆ ಪಾದ ತೊಳೆದ್ರೆ ಅದೇನು ಧೂಳಿ ಇರ್ತದಲ್ಲ ಅವ್ರದ್ದು, ಅದರಲ್ಲಿಂದ ನಮ್ಮ ಥರದ ಇವಾಗ ಹೇಳಿದ್ನಲ್ಲ ಪಾದ ತೊಳಿಬೇಕು ಅಂಥೇಳಿ, ಆ ಪಾದದ ಧೂಳಿ ನಮ್ಮ ಮನೆಯಲ್ಲಿ ಬಿದ್ದರೆ ಕೂಡ ಅದರಲ್ಲಿಂದ ಜನ್ಮ ಜನ್ಮದ ಪರಿಭವದ ಅಂದರೆ ಈ ಸಂಸಾರದ ಶರನಿಧಿಯ ಅಂತಾರೆ. ಅಂದರೆ ಕೊಚ್ಚಿಕೊಂಡು ಹೋಗ್ತದ ಈ ಯಾವುದು ಉತ್ತರಿಸುವುದು, ಬಾಣಗಳು ಯಾವ ಥರ ಕೊಚ್ಕೊಂಡು ಹೋಗ್ತಿರ್ತದಲ್ಲ ಆ ಥರ ಅವರ ಪಾದ ಧೂಳಿ ದೇವರೇ ಎಲ್ಲ ಮಾಡಿಸೋದು ಅಂತ ಸಂಪೂರ್ಣವಾಗಿ ನಂಬಿದಂಥ ಹರಿಶರಣರು ನಮ್ಮ ಮನೆಯಲ್ಲಿ ಬಂದು ಪಾದ ಧೂಳಿ ನಮಗೆ ತಗಲಿದ್ರೆ ಕೂಡ ಅದರಲ್ಲಿಂದ ಜನ್ಮ ಜನ್ಮದ ಯಾವ್ಯಾವ ನಮ್ಮ ಈ ಭವದ ಶೃಂಖಲೆಗಳಿರ್ತಾವೋ ಅವನ್ನೆಲ್ಲ ಇದು ಉತ್ತರಿಸ್ತದ ಅಂತ ಹೇಳ್ತಾರೆ. ಹರಿಶರಣರ ಸಂಚರಣೆ ಲೋಕ ಉದ್ಧರಣೆ. ಎಲ್ಲರನ್ನೂ ಉದ್ಧಾರ ಮಾಡಲಿಕ್ಕೆ ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಪುರಂದರದಾಸರಾಗಿರ್ಬೋದು, ವಿಜಯದಾಸರಾಗಿರ್ಬೋದು, ವಾದಿರಾಜರಾಗಿರ್ಬೋದು, ಹೀಗೆ ಎಲ್ಲರೂ ಯಾರ್ಯಾರು ತೊಗೊಂಡ್ರೆ ಕೂಡ ಅವರೆಲ್ಲರೂ ಬೇರೆ ಬೇರೆ ಕಡೆ ತಿರುಗ್ತಾ ಇರ್ತಾರೆ. ಅಂದರೆ ಜನನ್ನ ಲೋಕನ್ನ ಉದ್ಧಾರ ಮಾಡಲಿಕ್ಕೆ. ಹರಿಶರಣರ ಸಲ್ಲಾಪ ಪಾಪ ನಿರ್ಲೇಪ. ಅವರಿಂದ ಮಾತುಗಳು ಏನು ಮಾತಾಡ್ತೀವೋ ಅವ್ರ ಜೊತೆಗೆ ಏನಾದರೂ ಕೂತು ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಪಾಪಗಳನ್ನೆಲ್ಲ ತೆಗೆದು ಹಾಕ್ಬಿಡತ್ತೆ ಅಂಥೇಳಿ. ಹರಿಶರಣರ ಬಲು ಬರುವನು ಆವನರನು ಹಾರೈಸುತ್ತಿರಲು ಅವನೇ ಸುರನು. ದೊಡ್ಡವರು ಬರಬೇಕು ನಮ್ಮ ಮನೆಗೆ, ಹರಿಶರಣರು ಬರಬೇಕು ಅಂತ ಯಾರು ಅಪೇಕ್ಷೆ ಮಾಡ್ತಾರೋ ಅವರು ಸುರರು ಅಂತ ಹೇಳ್ತಾರೆ. ಅವರು ದೇವತೆಗಳ ಸಮಾನ ಅಂಥೇಳಿ. ಹರಿಶರಣರ ಬಾಲಾರುಣ, ಅದೇ ಅವರು ಹರಿಶರಣರು ಇದು ಏನಂತಾರೆ, ಬೆಳಗ್ಗೆ ಎದ್ದ ಸೂರ್ಯನ ಕಿರಣ ಥರ ಅವರ ಪಾದಗಳಿರ್ತವೆ. ಹರಿ ಮಹಿಮೆಯ ಹರಿಶರಣರ ಮಹಿಮೆ. ಹರಿ ಮಹಿಮೆ ಅಂತ ತಿಳ್ಕೋಬೇಕು ಅಂದರೆ ಹರಿಶರಣರ ಮಹಿಮೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅರಿತವರಲ್ಲಿ ಧರೆಯೊಳಗೆ. ಇದು ಎಷ್ಟೊಂದು ಜನಕ್ಕೆ ಇವೆಲ್ಲ ಗೊತ್ತಿರತ್ತೆ, ಆದರೂ ಪ್ರಾಕ್ಟಿಕಲಾಗಿ ಯಾರೂ ಇದನ್ನು ತರೋದಿಲ್ಲ. ಯಾರು ಪ್ರಾಕ್ಟಿಕಲಾಗಿ ಇದನ್ನು ತೊಗೊಂಬಂದು ದೇವರ ಇದಕ್ಕೆ ವಿಜಯದಾಸರು ಅದಕ್ಕೆ ಹೇಳ್ತಾರೆ, ನಿನ್ನ ದರ್ಶನಕ್ಕೆಲ್ಲ ಬಂದಿದ್ದು ನಾನು ನಿನ್ನ ನೋಡುವವರ ದರ್ಶನಕ್ಕೆ, ಅಂದರೆ ನಿನ್ನ ಭಕ್ತರ ದರ್ಶನಕ್ಕೆ ಬಂದಿದ್ದೀನಿ ಅಂತೇಳಿ. ಭಕ್ತರ ದರ್ಶನ ಆದರೆ ಸಾಕಂತೆ ಹರಿ ಮಹಿಮೆ ಯಾವ ರೀತಿ ಇರುತ್ತೆ ಎಂಬುದು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಹರಿಶರಣರ ಮಹಿಮೆ ಕೂಡ ಅದೇ ಥರ ಇರತ್ತೆ. ಅವರ ಹರಿಶರಣರ ಮಹಿಮೆಯನ್ನು ಕೊಂಡಾಡ್ಲಿಕ್ಕೆ ಆಗಲ್ಲ ನಮಗೆ ಅಂತ ಹೇಳ್ತಾರೆ ವಿಜಯದಾಸರು. ಅರಿತವರಿಲ್ಲ, ಅವ್ರಿಗೆ ತಿಳ್ಕೊಂಬೋರಿ ಧರೆಯೊಳಗೆ ಇಲ್ಲ. ಹರಿಶರಣರಿಗೆ ಮನಿಯ ಮಗನು ಅಂದರೆ ಮರಿ ಮೊಮ್ಮಗ ಅಂಬೋ ಥರ, ಮರಿಯ ಮಗನು. ಹರಿಶರಣರಿಗೆ ಮರಿಯ ಮಗನು ಹರಿಶ್ರೀ ವಿಜಯ ವಿಠಲ ಶರಣರ ಬಳಿ ವಿಡಿಯರೋ. ದೇವರು ಬಿಟ್ಟು ಹೋಗೋದಿಲ್ಲ ಅಂತೆ, ಕೊನೆಯವರೆಗೆ ದೇವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾರು ಹರಿಶರಣರು ಅಂತ ಇರ್ತಾರೋ ಅವರ ಮಗನಾಗಿ, ಮರಿಯ ಮಗನಾಗಿ, ಮೊಮ್ಮಗನಾಗಿ, ಮರಿಮಗನಾಗಿ ಜೊತೆಯಲ್ಲೇ ಇರ್ತಾನೆ. ಅದಕ್ಕೆ
ಭಕ್ತಿ ಎಂಬುದನ್ನು ಡೊಂಬರಾಟ ಥರ ಬೇಡ, 4 ಜನಕ್ಕೆ ಬರೀ ತೋರಿಸ್ಬೇಕು ಅಂಬೋದು ಬೇಡ. ಅವನ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟು ಅವನು ಮಾಡೋ ಪ್ರತಿ ಕೆಲಸಕ್ಕೆ ಹಿಂದೆ ಏನೋ ಒಂದು ಇದೆ ಅಂತ ತಿಳ್ಕೊಂಡು ಮಾಡುವವದೇ ಹರಿಶರಣರು. ಅವರನ್ನು ತಿಳ್ಕೊಂಬೋದೇ ನಮ್ಮ ಜೀವನದೊಳಗೆ, ಅವರ ಜೊತೆ ಕಟ್ಟಿದರೆ ಸಾಕು ನಮ್ಮ ಜೀವನ ಚೆನ್ನಾಗಿ ಆಗತ್ತೆ ಅಂಥೇಳಿ ವಿಜಯದಾಸರು ಹೇಳ್ತಾರೆ. ಮತ್ತು ಮಟ್ಟತಾಳದೊಳಗೆ ಹರಿಶರಣರ ಸಂಘ, ಯಾರು ಹರಿಶರಣರ ಜೊತೆಗೆ ಇರ್ತಾರೋ ದುರಿತ ಸಂಘ ಭಂಗ. ದುರಿತಗಳು ಏನೇನು ನಮಗೆ ಪಾಪಗಳದ ಸಂಘ, ಪಾಪಗಳ ಜೊತೆಗೆ ಇದ್ದು ಜನ ಇರ್ತಾರೋ ಅವ್ರ ಪಾಪ ಮಾಡಿದವರು ಜೊತೆಗೆ ಇರೋದಾಗಿರ್ಬೋದು, ಅಥವಾ ನಮ್ಮ ಪಾಪಗಳಾಗಿರ್ಬೋದು, ಅದನ್ನೆಲ್ಲ ಭಂಗ ಮಾಡಿಬಿಡ್ತದ ಹರಿಶರಣರ ಜೊತೆಗೆ ಇದ್ದರೆ ಅಂಥೇಳಿ. ಹರಿಶರಣರ ಪತಿಕರಿಸಿಕೊಳ್ಳಲು ಗತಿ, ಹರಿಶರಣರ ಪತಿಕರಿಸಿಕೊಳ್ಳಲು ಅಂತ ಹೇಳ್ತಾರೆ ಇಲ್ಲಿ. ಪತಿಕರಿಸಿಕೊಳ್ಳಲು ಅಂತಂದರೆ ಶರಣಾಗತರಾಗೋದು, ಶರಣಾಗತರಾದವರು, ಹರಿಶರಣರಿಗೆ ಶರಣಾಗತರಾದರು. ಯಾರು ಹರಿಶರಣರಿಗೆ ಶರಣಾಗತರಾಗ್ತಾರೋ ಅವರು ಅದರಲ್ಲಿಂದನೇ ನಮಗೆ ಸುಗತಿ, ಒಳ್ಳೆ ಗತಿ ಸಿಗತ್ತೆ ಅಂಥೇಳಿ. ಹರಿಶರಣರ ನೋಟ ಹರಹಲು, ಅಂದರೆ ಅದು ಹರಿಶರಣರ ನೋಟ ಏನಂತ ಹೇಳಬೇಕು, ಒಳ್ಳೆ ಊಟ ಇದ್ದಂಗೆ ಅಂತ ಹೇಳ್ತಾರೆ. ಅಂದರೆ ಆ ನೋಟದಿಂದ ನಮ್ಮನ್ನು ನೋಡಿದರೆ ಸಾಕು ನಮಗೆ ಎಲ್ಲ ಉದ್ಧಾರ ಆಗ್ತೀವಿ ಅಂಥೇಳಿ. ಹರಿಶರಣರ ಸುದರುಶನವೇ ಲೇಸು, ಒಳ್ಳೆ ದರ್ಶನ, ಅವ್ರನ್ನ ನೋಡಿದ ದಿವಸ ಅದೊಂದು ದೊಡ್ಡ ಒಳ್ಳೆ ದಿವಸ ಅಂತ ಅರ್ಥ. ಹರಿಶರಣರು ಇದ್ದ ಆಗರವೇ ಪ್ರಸಿದ್ಧ. ಆಗರವು ಅಂದರೆ ಮನೆ, ಯಾರ ಮನೆಯಲ್ಲಿ ಹರಿಶರಣರು ಬರ್ತಾರೋ ಅದು ಪ್ರಸಿದ್ಧ. ಅವ್ರು ಇದ್ದ ಮನೆ ಪ್ರಸಿದ್ಧ, ಅವ್ರು ಯಾರ ಮನೆಗೆ ಬರ್ತಾರೋ ಆ ಮನೆ ಕೂಡ ಪ್ರಸಿದ್ಧ. ಒಳ್ಳೆ ಮನೆ ಏರಿಕೆ ಆಗತ್ತೆ ಅಂಥೇಳಿ ಆ ಮನೆಯಲ್ಲಿ. ಹರಿಶರಣರ ಕೀರ್ತಿ ಅರಿದವ ಗುಣಪೂರ್ತಿ. ಹರಿಶರಣರ ಕೀರ್ತಿ ತಿಳ್ಕೊಂಡ್ರೆ ಅದು ಗುಣಪೂರ್ತಿ, ತನ್ನ ಕೂಡ ಒಳ್ಳೆ ಗುಣಗಳು ಬರ್ತಾವೆ ಅಂತ ಹೇಳ್ತಾರೆ. ಹರಿಶರಣರ ಕೀರ್ತಿ ತಿಳ್ಕೋಬೇಕು. ಹಾಗೆ ಹರಿಶರಣರ ಲೀಲೆ ವಿರಚಿಸಲು ಮೇಲೆ. ಶರಣರು ಯಾರ್ಯಾರು ಇರ್ತಾರೋ ಅವರ ಬಗ್ಗೆ ನಾವು ಇವಾಗ ಹೇಳ್ತಾ ಇರ್ತೀವಿ. ಈ ಸುಳಾದಿ ಹೊರಗೆ ಬರಲಿಕ್ಕೆ ಕಾರಣ ಅಂತಂದರೆ ನಮ್ಮ ಗೋರೆಬಾಳು ಹನುಮಂತರಾವ್ ಅವರು ಅಂಥೇಳಿ. ಹೀಗೆ ಅವ್ರ ಬಗ್ಗೆ, ಅಂದರೆ ಹರಿಶರಣರ ಬಗ್ಗೆ ಒಬ್ರೊಬ್ಬರಿಗೆ ಹೇಳ್ತಾ ಹೋಗ್ತಾ ಇರ್ತೀವಲ್ಲ, ಅದು ಭಾಳ ಮೇಲು, ಭಾಳ ಒಳ್ಳೆಯದು ಅದು ಅಂತ ಹೇಳ್ತಾರೆ. ಒಬ್ಬರಿಗೆ ಹೇಳ್ತಾ ಹೋಗಬೇಕು ಹರಿಶರಣರ ಬಗ್ಗೆ. ಹರಿಶರಣರ ಸೇವೆ ಪರಿವದು ಪಾಶವೇ. ನಮ್ಮ ಪಾಶ, ಈ ಭವಬಂಧ ಎಂಬ ಪಾಶನ ಹರಿದು ಬಿಡ್ತದ ಹರಿಶರಣರ ಸೇವೆ ಮಾಡಿದರೆ ಅಂತ. ಹಾಗೆ ಹರಿವರ್ಣ ವಿಜಯ ವಿಠಲ ನಿತ್ಯ ದೊರೆ ಎಂದವನೇ ಶರಣು ಕಾಣಿರೋ. ಇಷ್ಟೂ ಹೇಳಿ ಹರಿಶರಣರು ಅಂದರೆ ಯಾರು ಅಂದರೆ, ಹರಿವರ್ಣ ಅಂದಾಗ ಇಲ್ಲಿ 2 ಅರ್ಥಗಳು ಬರುತ್ತೆ. ಹರಿದ್ರವರ್ಣದವರು ಅಂದರೆ ಪ್ರದ್ಯುಮ್ನ ನಾಮಕ ಪರಮಾತ್ಮ ಬುದ್ಧಿ ಪ್ರೇರಕ ಮಾಡುವವನು. ಹಾಗೆ ಹರಿವರ್ಣ ಅಂತಂದಾಗೆ, ಹರಿ ಅಂದಾಗೆ ಸಿಂಹ, ನರಸಿಂಹದೇವರು. ಇವರನ್ನು ನಿತ್ಯ ದೊರೆ, ಅವನೇ ದೊರೆ ಅಂತ ಯಾರು ಹೇಳ್ತಾರೋ ಅವರೇ ಶರಣರು ಅಂತ ಅರ್ಥ. ಅಂದರೆ ಎಲ್ಲ ಮಾಡಿಸುವವನು ಅವನೇ ಸ್ವತಂತ್ರ, ಅವನು ಮಾಡಿಸಿದ್ದು ನಾನು ಮಾಡ್ತಾ ಇದ್ದೀನಿ, ನಾನಲ್ಲ. ಪ್ರಪಂಚದಾಗೆ ಯಾವುದೇ ಒಂದು ಜಡ ಆಗಿರ್ಬೋದು, ಜೀವ ಆಗಿರ್ಬೋದು, ಏನೇ ಆದರೆ ಕೂಡ ದೇವತೆಗಳಾಗಿರ್ಬೋದು, ಸ್ವಾಮಿ ನಿಂತು ನಮ್ಮ ಜೊತೆಗೆ ಏನು ಮಾಡಿಸ್ತಾನೋ ಅದು ಬಿಟ್ಟು ನಮಗೆ ಏನು ಮಾಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳೋದೇ ಅವರೇ ಹರಿಶರಣರು ಅಂತೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಮುಂದಿಂದು ತ್ರಿವಿಡ ತಾಳದಾಗೆ ನಾಳೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಿಸ್ತು. ಜಯ ವಿಜಯರಾಯ್. ಹರಿ ಶ್ರೀನಿವಾಸ, ನಿನ್ನೆಲ್ಲ ಹರಿಶರಣರ ಸಂಘ ಯಾವ ಥರ ದುರಿತಗಳನ್ನೆಲ್ಲ ಭಂಗ ಮಾಡುತ್ತೆ ಅಂತ ನೋಡಿದ್ವಿ. ಇವತ್ತು ತ್ರಿವಿಡ ತಾಳದ್ರೊಳಗೆ ಹರಿಶರಣರ ಇಲ್ಲದ ಭವನ ಮಹಾವನ ಅಂತ ಹೇಳ್ತಾರೆ. ಯಾರ ಮನೆಗೆ ಹರಿಶರಣರು ಬರೋದಿಲ್ಲನೋ, ಅದಕ್ಕೆ ನಾವು ದೊಡ್ಡವರು ಬಂದರೆ ಎಷ್ಟು ಸಂತೋಷ ಪಡ್ತೀವಿ. ಜ್ಞಾನಿಗಳು ನಮ್ಮ ಮನೆಗೆ ಬಂದರೆ ಕಾಲಿಟ್ಟರೆ ಸಾಕು ಅಂತ ಹೇಳ್ತೀವಿ. ಅದಕ್ಕೆ ಅವರು ಇರಲಿಲ್ಲಿದ್ದು ಮನೆ, ಅವರು ಬರಲಿಲ್ಲಿದ್ದು ಮನೆ ಅದು ವನ ಇದ್ದಂಗೆ, ಕಾಡು ಇದ್ದಂಗೆ ಅಂತ ಹೇಳ್ತಾರೆ. ಹರಿಶರಣರು ಇರಲಿಲ್ಲಿದ್ದ ಕೇರಿ, ಆ ಓಣಿ ಏನಿದ್ದದಲ್ಲ ಅದು ಹೊಲಿಗೇರಿ ಅಂತಾರೆ. ಆಮೇಲೆ ಹರಿಶರಣರಿಲ್ಲದಲ್ಲಿ ಹರಿ ತಾನೇ ನಿಲ್ಲನು. ಹರಿಶರಣರು ಇಲ್ಲ ಅಂದರೆ ದೇವರು ಅಲ್ಲಿ ನಿಲ್ಲೋದೇ ಇಲ್ಲ ಅಂತ ಹೇಳ್ತಾರೆ. ಹರಿಶರಣನೇ ಪರಬೊಮ್ಮನೆನ್ನಿ ಅಂತ ಅನ್ಬೋದು, ವರಬೊಮ್ಮನೆನ್ನಿ ಅಂತ ಅನ್ಬೋದು. ಇಲ್ಲಿ ಬ್ರಾಹ್ಮಣ, ನಿಜವಾದ ಬ್ರಾಹ್ಮಣ ಅಂತ ಅನ್ಸ್ಕೋತಾನೆ
ಹರಿಶರಣ ಅಂತಂದರೆ ಅಂತ ಬರುತ್ತೆ. ಹಾಗೆ ಬ್ರಹ್ಮದೇವರು ವಾಯುದೇವರು ನಿಜವಾದ ಹರಿಶರಣರು ಅಂತ ಕೂಡ ಬರುತ್ತೆ. ಹರಿಶರಣರಿದ್ದಲ್ಲೇ ದುರಿತಗಳಿರವಯ್ಯ. ದುರಿತಗಳೇ ಇರೋದಿಲ್ಲ. ಹರಿಶರಣರಿದ್ದರೆ ಎಷ್ಟು ದೇವರಿಗೆ ಶರಣಾಗತರಾಗಿರ್ತಾರೆ ಅವರು, ಅವರ ಇದ್ದಲ್ಲಿ ದುರಿತಗಳೆಂಬುದೇ ಇರೋದಿಲ್ಲ ಅಂತ ಹೇಳ್ತಾರೆ. ಹರಿಶರಣನೇ ಜಗಕ್ಕೆ ದೊರೆ ಅಂತ ಅನ್ಸ್ಕೊತಾನೆ. ಹರಿಶರಣರೇ ಉಳ್ಳ ಪರಮ ಸೌಖ್ಯಗಳು ಸುರ ನರೋರ ಆದ್ಯರಿಗೆ ಇಪ್ಪದೇನು. ಸುರರಿಗೆ ಕೂಡ ಇರೋದಿಲ್ಲಂತೆ, ದೇವತೆಗಳಿಗೂ ಕೂಡ ಅಂಥ ಸುಖ, ಆ ಸೌಖ್ಯ. ಯಾವ ಸೌಖ್ಯ ಬೇಕು ಮನುಷ್ಯನಿಗೆ? ಎರಡೊಪ್ಪತ್ತು ತಿಂದು ಮೂರೊಪ್ಪತ್ತು ತಿಂದು ತಣ್ಣಗಿದ್ದು ಆರಾಮಾಗಿ ಮಲ್ಕೊಂಡು ಎದ್ದು ತಿರುಗಾಡಿ ಎಲ್ಲೆಲ್ಲೋ ತಿರುಗಬೇಕು ಅಂತ ಇದು ಸೌಖ್ಯ ಅಲ್ಲ. ದೇವರ ನಾಮಸ್ಮರಣೆ ಸೌಖ್ಯ, ದೇವರ ಚಿಂತನೆ ಸೌಖ್ಯ. ಈ ಸೌಖ್ಯ ಹರಿಶರಣರಿಗೇ ಸಿಗೋದು, ಅದು ದೇವತೆಗಳಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹರಿಶರಣರ ನಿಂದರದೆ ಪೊರೆವ ಸರ್ವ. ಹರಿಶರಣರ ಎಲ್ಲದನ್ನೂ ಪೊರಿತಾರೆ ಅಂತ ಹೇಳ್ತಾರೆ. ಹಾಗೆ ಪರಿಪೂರ್ಣ ವಿಜಯ ವಿಠಲ ಭಕ್ತವತ್ಸಲ ಸರಿಯದೆ ಬಳಿಯಲ್ಲಿ ಇರುತ್ತಿಪ್ಪ ನಲಿವುತ. ಎಲ್ಲಿ ಹರಿಶರಣರ ಹತ್ತಿರ ಬಂದು ಇರ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ದೃಷ್ಟಾಂತ ಹೇಳಬೇಕು ಅಂದರೆ, ವೈಕುಂಠದಾಸರು ತಾವು ಹಾಡಾಡ್ತಾ ದೇವರ ನಾಮಸ್ಮರಣೆ ಮಾಡ್ತಾ ಇರೋ ಕಾಲಕ್ಕೆ ಒಂದು ಸಣ್ಣ ಮಗು ಬಂದು ತೊಡೆ ಮೇಲೆ ಕೂತ್ಕೊಂಡು ಕುಣಿತಾ ಇತ್ತಂತೆ. ಅವಾಗ ವಾದಿರಾಜರು ಬಂದು ಯಾರೋ ಮಗು ಬಂದಿದ್ದಾರೆ ಅಂತಂದರೆ, ಹೌದು ಯಾರೋ ಮಗು ಬಂದಿದ್ದಾನೆ ಅಂದರೆ, ಇಲ್ಲ ಶಂಖಚಕ್ರಧರಾಂಕಿತನಾದ ಕೃಷ್ಣನೇ ಬಂದಿದ್ದಾನೆ ಅಂಥೇಳಿ ಹಿಡಿದು ತೋರಿಸಿದ್ರಂತೆ ವಾದಿರಾಜರು. ಅದು ಎಂಥ ತನ್ಮಯತ್ರ ಇದ್ದಿದ್ದವರು ವೈಕುಂಠದಾಸರಾಗಿರಬೇಕು. ಎಷ್ಟು ಅವರು ತೊಡಿ ಮೇಲೆ ಬಂದು ದೇವರ ನೃತ್ಯ ಮಾಡ್ತಾ ಇದ್ದಾನೆ ಅಂದರೆ ಪರಿಪೂರ್ಣ. ಅದಕ್ಕೆ ಹೇಳ್ತಾರೆ ಸರಿಯದೆ ಬಳಿಯಲ್ಲಿ ಇರುತ್ತಿಪ್ಪ, ಅಲ್ಲೇ ಬಂದಿರ್ತಾನಂತೆ. ಯಾರು ಶರಣಾಗತರಾಗಿ ಸದಾ ದೇವರು ಎಲ್ಲರೊಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಎಲ್ಲರೊಳಗೆ ಅವನೇ ಇದ್ದಾನೆ, ಎಲ್ಲ ರೂಪದಲ್ಲಿ ಅವನೇ ಇದ್ದಾನೆ, ನನ್ನೊಳಗೆ ಇದ್ದಾನೆ, ನಿಮ್ಮೊಳಗೆ ಇದ್ದಾನೆ ಅಂತ ಯಾರು ಅನ್ಕೋತಾರೋ, ಯಾರು ದೇವರ ನಾಮಸ್ಮರಣೆ ಸದಾ ಮಾಡ್ತಾರೋ ಅವರ ಬಳಿಯಲ್ಲಿ ಬಂದು ಕುಣಿತಾನೆ ಅಂತ ಹೇಳ್ತಾರೆ. ಅದಕ್ಕೆ ವಿಜಯದಾಸರ ಕವಚದಲ್ಲಿ ಕೂಡ ಬರುತ್ತದೆ, ಇಂದಿರಾಪತೆ ಇವರ ಮುಂದೆ ಕುಣಿವನು ಅಂತ ಹೇಳ್ತಾರೆ. ದೇವರು ಬಂದು ಕುಣಿತಾರಂತೆ ವಿಜಯದಾಸರ ಮುಂದೆ. ನೋಡ್ರಿ, ವಿಜಯದಾಸರ ಮುಂದೆ ಇಂದಿರಾಪತಿ ಒಂದು ಬಿಡಿಸ್ಕೊಂಡು ಓದಬೇಕು. ವಿಜಯರಾಯರ ಕವಚ ಗೊತ್ತಾಗತ್ತೆ ನಮಗೆ. ಇಂದಿರಾಪತಿ ಇವರ ಮುಂದೆ ಕುಣಿವನು, ಅಂದವಚನವ ಜಗಕ್ಕೆ ತಂದು ತೋರ್ಪನು. ಅವ್ರು ಏನು ವಿಜಯದಾಸರು ಹೇಳ್ತಾರೋ ಅದನ್ನು ತಂದು ತೋರಿಸ್ತಾರಂತೆ. ಅಂದರೆ ಹರಿಶರಣರು ಏನು ಹೇಳ್ತಾರೋ ಅದನ್ನು ನಿಜ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಹರಿಶರಣರ ಸಂಘ ಮಾಡದ ಮಾನವ. ಹರಿಶರಣರ ಸಂಘ ಯಾರು ಮಾಡೋದಿಲ್ಲನೋ ಅವರು ನರಕಕ್ಕೆ ಮೊದಲು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮರಳೆ ದುರಯೋನಿಯಲ್ಲಿ ಪೊಕ್ಕು, ಮತ್ತೆ ಮತ್ತೆ ಕೆಟ್ಟ ಜನ್ಮಗಳನ್ನು ಹೊತ್ತು ಪರಮ ದುಃಖಗಳು ಪಡ್ತಾರೆ. ಎಲ್ಲೂ ಏನೂ ಸಿಗಲಾರ್ದಾಗೆ ಪರಮ ದುಃಖದಾಗೆ ಇರ್ತಾರೆ ಅಂತ ಹೇಳ್ತಾರೆ. ಚಿರಕಾಲದಲ್ಲಿ ಯಾವ ಕರ್ಮಾಚರಣೆನೂ ಮಾಡೋದಿಲ್ಲ ಅವರು. ಬರಿದಾಗಿ ಹೋಗೋವು ಲೇಸು ಸುಕೃತವಿಲ್ಲ. ಒಂದು ಒಳ್ಳೆ ಕೆಲಸ ಇಲ್ಲಾರ್ದಾಗಿ ಬರೇ ಕೈಲೇ ಹೋಗ್ತಾರೆ ಹರಿಶರಣರ. ಯಾರು ಶರಣಾಗತರಾಗದಲ್ಲ, ಇಲ್ಲ ಹರಿಶರಣರ ಸಂಘಕ್ಕೆ ಹೋಗೋದಲ್ಲ, ಅವರು ಬರಿದಾಗಿ ಹೋಗುವುದು ಲೇಸು ಸುಕೃತವಿಲ್ಲ. ಹರಿಶರಣರ ಪಾಲ ವಿಜಯ ವಿಠಲ ತನ್ನ ಸ್ಮರಣೆ ಮಾಡುವವಗೆ ಅಂದರೆ ತಾಳಲರಿಯನು. ಯಾರಾದರೂ ಆ ಹರಿಶರಣರಿಗೆ ವ್ಯತಿರೇಕವಾಗಿ ಮಾಡಿದರು, ಇಲ್ಲ ಅವ್ರಿಗೇನಾದರೂ ತೊಂದರೆ ಕೊಟ್ಟರು ಅಂದರೆ ದೇವರು ಅವ್ರನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದು ಅಂದರೆ ಯಾರಾದರೂ ಹರಿಶರಣರಿಗೆ ತೊಂದರೆ ಕೊಟ್ಟರೆ ದೇವರು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇಲ್ಲಿ ನಾವು ಪ್ರಹ್ಲಾದರಾಯರದ್ದು ನೋಡ್ಬೋದು, ಎಷ್ಟು ತೊಂದರೆ ಕೊಟ್ಟ. ಅದಕ್ಕೆ ಅಷ್ಟು ತೊಂದರೆ ಕೊಟ್ಟರು ಪ್ರಹ್ಲಾದರಾಯರು ನನ್ನ ಕಾಪಾಡು ಅಂತ ಯಾವತ್ತೂ ಕೇಳಲಿಲ್ಲ. ಎದಕ್ಕಂದರೆ ಅವ್ರಿಗೇನೂ ಆಗಲೇ ಇಲ್ಲ. ಹರಿಶರಣರು ಅಂತಂದ ಮೇಲೆ ಎಲ್ಲಿ ಮೇಲಿಂದ ಎತ್ತಿ ಹಾಕಿದರೂ ಏನೂ ಆಗಲಿಲ್ಲ. ಆದರೂ ಕರೆದ್ರು, ದೇವರೇ ಬರ್ರಿ ಅಂತ. ಎದಕ್ಕೆ ಅಂದರೆ ಆತನ ಪಾಪ ಹೆಚ್ಚಾಗ್ತಾ ಇದೆ ನನ್ನ ತಂದೆದು, ಆ ಪಾಪವನ್ನು ಇಲ್ಲಿಗೆ ಕಟ್ ಮಾಡಿಬಿಟ್ಟು ಅಲ್ಲಿಗೆ ನಿಂದಿರಿಸ್ಬಿಡು ಅಂತ ಹೇಳಕ್ಕೆ ಕರೆದ್ರು. ಅದು ಅಷ್ಟೇ ಆಗಲಿ, ನನ್ನ ಕಾಪಾಡು ಅಂತ ಹೇಳಕ್ಕೆ ಕರೆದಿಲ್ಲ. ಅದು ಹರಿಶರಣರು ಅಂತಂದರೆ. ಹರಿಶರಣರ ಆಗುವುದಕ್ಕೆ ಪರಮ ಸುಲಭ. ಈಗ ಶರಣರನ್ನು ಹುಡುಕೊಂಡು ಹೋಗೋದಂದೇ ಅಲ್ಲ, ಹರಿಶರಣರು ಅಂತ ನಾವು ಆಗಬೇಕು ಅಂತಂದರೆ ಕೂಡ ಅದು ಭಾಳ ಸುಲಭ ಅಂತ ಹೇಳ್ತಾರೆ.
ಏನು ಅಂದರೆ ಸರ್ವದಲ್ಲಿ ಆಗಬೇಕು, ಎಲ್ಲ ಕಡೆ ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ಎಚ್ಚರ ಅಂದರೆ ಏನು? ನನ್ನ ಒಳಗಿದ್ದ ಸ್ವಾಮಿ, ನನ್ನ ಎದುರಿಗಿದ್ದವರ ಸ್ವಾಮಿ, ಎಲ್ಲರೊಳಗೆ ಇದ್ದ ಸ್ವಾಮಿ ಒಬ್ಬನೇ, ಇದು ತಿಳ್ಕೋಬೇಕು. ಇದು ಎಚ್ಚರ. ಅವರು ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇಲ್ಲ, ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಅವರು ಏನಾದರೂ ಬೈತಾ ಇದ್ದಾರೆ, ಒಳಗೆ ನಿಂತು ಸ್ವಾಮಿ ಬಯಸ್ತಾ ಇದ್ದಾನೆ. ಅವರು ಸ್ವತಂತ್ರರಲ್ಲೇ ಅಲ್ಲ, ಒಂದು ಮಾತು ಹೇಳಕ್ಕೆ ಸ್ವತಂತ್ರರಲ್ಲ. ಅವರು ನಡೆದ್ರು, ನಿಂತರು, ಕೂತರು, ನಮಗೆ ನೋವು ಬಂತು, ನಿಂತರು, ಏನು ಮಾಡಿದ್ರು ಸ್ವಾಮಿ ಮಾಡಿಸಿದ್ರೇ ಆಗೋದು ಎಂಬೋ ಎಚ್ಚರ ಬರಬೇಕು. ಆವಾಗ ಹರಿ ಆಗ್ತಾರೆ ಅಂಥೇಳಿ. ಹರಿಯ ಮಹಿಮೆ ತಿಳಿದು ಹಿಗ್ಗಿ ಹಾರೈಸಬೇಕು. ಹರಿಯ ಮಹಿಮೆಗಳನ್ನು ತಿಳ್ಕೊಂಡು ಶರಣಾಗತರಾಗಬೇಕು ನಾವು ಅಂತಂದರೆ, ಹರಿಶರಣರು ಅಂತ ನಾವು ಅನ್ಸ್ಕೋಬೇಕು ಅಂದರೆ ಅವನ ಮಹಿಮೆ ತಿಳ್ಕೋಬೇಕು, ಹಿಗ್ಗಬೇಕು, ಹಾರೈಸಬೇಕು, 4 ಮಂದಿಗೆ ತಿಳಿಸಬೇಕು ಅವನ ಮಹಿಮೆಯನ್ನು. ಆಮೇಲೆ ಮರಣ ಜನನ ಭಯ ಅಂಬೋದು ಬಿಡಬೇಕು. ಜನನಕ್ಕೆ ಭಯ ಅಂಬೋದು ಇಲ್ಲಾರ್ದಾಗೆ, ಹಾಗೆ ನಾವು ಹುಟ್ಟಿದವ್ರು ಹುಟ್ತೀವಿ, ಸಾಯೋರು ಸಾಯ್ತೀವಿ ಎಂಬೋ ಥರ ಹಾಗೇ ಇರಬೇಕು. ಹಾಗೆ ಹಗಲು ಮಾಡಿ ಹಗಲು ಇರಳು ಎಂದು ಅರಿದು ದಿನವ ಕಳೆದು ದೀನನಾಗಿ ಇರಬೇಕು. ಅಂದರೆ ಬೆಳಗ್ಗೆ ರಾತ್ರಿ ಥರ, ರಾತ್ರಿ ಬೆಳಗ್ಗೆ ಥರ. ಅಂದರೆ ಇಲ್ಲಿ ಏನಂದರೆ ರಘುಪ್ರೇಮ ತೀರ್ಥರು ಇದಕ್ಕೆ ಮಂತ್ರಾಲಯಕ್ಕೆ ಹೋಗ್ತಿದ್ರಂತೆ. ಅವರು ಎಲ್ಲರೂ ಹೊರಟೋದ್ಮೇಲೆ ರಾತ್ರಿ 7 ಗಂಟೆಗೆ ಎಲ್ಲ ಮಂಗಳಾರತಿ ಎಲ್ಲ ಮುಗಿದೋದ್ಮೇಲೆ ಯಾರೂ ಇರಲ್ಲ, ಆವಾಗ ಹೋಗಿ ಧ್ಯಾನ ಮಾಡ್ತಿದ್ರಂತೆ. ಅಂದರೆ ರಾತ್ರಿ ಹಗಲು ನಿಚಾರಿಗೆ ಹೋಗಿ ಅಲ್ಲಿ ಕೂತು ಧ್ಯಾನ ಮಾಡೋದು. ಬೆಳಗ್ಗೆ ಎಲ್ಲರೂ ಬರೋ ಟೈಮ್ಗೆ ಮತ್ತು ಹೋಗ್ಬಿಟ್ಟು ತಾನೊಬ್ಬರೇ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರಂತೆ. ಹಾಗೆ ಬೆಳಗ್ಗೆ ರಾತ್ರಿ ಥರ ಸಪ್ರೇಟಾಗಿ ತಮ್ಮಷ್ಟು ತಾವೇ ಕೂತು ಧ್ಯಾನ ಮಾಡೋದು, ದೇವರ ನಾಮಸ್ಮರಣೆ ಮಾಡೋದು. ರಾತ್ರಿ ಬೆಳಗ್ಗೆ ಥರ ತಾವು ಹೋಗಿ ಆ ಜಾಗದಲ್ಲಿ ಕೂತು ದೇವರ ನಾಮಸ್ಮರಣೆ ಮಾಡೋದು. ಈ ಥರ ಮಾಡಿಕೊಂಡು ದೀನನಾಗಿ ಇರಬೇಕು. ಹರಿಭಕುತಿಯಲ್ಲಿ ಬಲು ಲೋಲಾಡುತ್ತಿರಬೇಕು, ಭಕ್ತಿಯಲ್ಲಿ ಲೋಲಾಡ್ತಾ ಇರಬೇಕು. ಸ್ವಾಮಿ ಮಾಡಿಸ್ತಾನೆ, ಏನಿದ್ರೆ ನಮ್ಮ ಕರ್ಮಾನುಸಾರ ಅವನು ಮಾಡಿಸ್ತಾನೆ ಅಂಥೇಳಿ ಆ ಭಕ್ತಿರೊಳಗೆ ನಾವು ಲೋಲಾಡ್ತಾ ಇರಬೇಕು. ಪರಮೇಷ್ಟ್ಯಾದಿಗಳಲ್ಲಿ ವಿಶ್ವಾಸ, ದೇವರಲ್ಲಿ ವಿಶ್ವಾಸ ಇರಬೇಕು. ಹರಿನಾಮ ವಿಜಯ ವಿಠಲ ಪರದೈವ ನಿಜವೆಂದು, ಅವನೇ ಪರದೈವ ನಿಜ ಎಂದು ಕರೆದು ಕೂಗಲಿಬೇಕು, ವಿರಕ್ತನಾಗಬೇಕು. ಕೂಗಬೇಕು, ಎಲ್ಲರಿಗೂ ತಿಳಿಸ್ಬೇಕು ದೇವರೇ ಪರದೈವ ಎಂಬುದು. ಹಾಗೆ ವಿರಕ್ತನಾಗಿರಬೇಕು. ಯಾವುದಕ್ಕೆ ನಾವು ಮನಸ್ಸು ಬೇರೆ ಕಡೆ ಹೋಗಲಾರ್ದಾಗಿ ಸ್ವಾಮಿ ಮಾತ್ರ ಇಟ್ಕೊಂಡು ಇರಬೇಕು. ಹಾಗೆ ಏಕಾಂತವುಳ್ಳವರ ಪದಪದ್ಮಗಳ ಪಿಡಿದು ಶ್ರೀಕಾಂತ ವಿಜಯ ವಿಠಲನ್ನ ಒಲಿಸುವುದು. ಏಕಾಂತವುಳ್ಳವರ ಪದಪದ್ಮಗಳನ್ನು ನಾವು, ನಮಗೆ ಶರಣರು ಅವರ ಪಾದಗಳನ್ನು ಹಿಡಿದ್ರೆ ನಾವು ದೇವರನ್ನು ಒಲಿಸ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಅವರ ಪಾದಗಳನ್ನು ಹಿಡಿಬೇಕು. ಇವಾಗ ಅದಕ್ಕೆ ಏನು ಮಾಡಬೇಕು ಅಂದರೆ, ವಾದಿರಾಜರು, ರಾಯರು, ವಿಜಯದಾಸರು ಹೀಗೆ ಹೋಗಿ ಅಲ್ಲಿ ಸೇವೆ ಮಾಡಿ, ಸ್ವಾಮಿ ನೀವಂತೂ ನಮ್ಮ ಜೊತೆಗೆ ಮಾತಾಡಲ್ಲ, ನಮ್ಮ ಜೊತೆಗೆ ಮಾತಾಡೋ ಹರಿ ಶರಣರಿಗೆ ನಮಗೆ ತೋರಿಸಿ, ಅವ್ರ ಪಾದಗಳಲ್ಲಿ ನಾವು ಸೇವೆ ಮಾಡಿಕೊಂಡು ಅವರ ಸಂಘದಿಂದ ನಮ್ಮ ದುರಿತಗಳನ್ನೆಲ್ಲ ಭಂಗ ಮಾಡ್ಕೋತೀವಿ ಅಂಥೇಳಿ ಅವರನ್ನು ಪ್ರಾರ್ಥನೆ ಮಾಡಬೇಕು. ಆವಾಗೇ ಅವರು ನಮಗೆ ನಿಜವಾದ ಒಂದು ಗುರುಗಳನ್ನು ಕೊಡ್ತಾರೆ. ಆ ಗುರುಗಳನ್ನು ಹೇಳಿದ್ದನ್ನು ನಾವು ಕೇಳಿ, ಅವರು ಹೇಳಿದ್ದ ಪ್ರಕಾರ ನಾವು ನಡ್ಕೊಂಡು ಅವರ ಕಾಲಿಗೆ ಬಿದ್ದು ದೇವರ ನಾಮಸ್ಮರಣೆ ಮಾಡಿದರೆ ಆವಾಗೇ ದೇವರನ್ನು ನಾವು ಒಲಿಸ್ಲಿಕ್ಕೆ ಆಗತ್ತೆ. ಆವಾಗ ನಮ್ಮ ಜನ್ಮ ಸಾರ್ಥಕ ಅಂತ ಅನ್ಸ್ಕೋತದ. ಇದೇ ಥರ ಹರಿಶರಣರಿಗೆ ಯಾವಾಗಲೂ ನಾವು ಶರಣಾಗತರಾಗಬೇಕು. ಹಾಗೆ ಶರಣಾಗತರಾಗ್ತಾ ಬಂದಾಗೆ ದೇವರಿಗೆ, ಹರಿಯೇ ನಾವು ಶರಣಾಗತರಾಗ್ತೀವಿ. ಹಾಗೆ ಶರಣಾಗತರ ಆದ್ರೇ ನಮ್ಮ ಜೀವನ, ಅದೇ ನಮ್ಮ ಜೀವನ ಧನ್ಯ ಆಗೋದು. ಅದಕ್ಕೆ ಅದು ಏಕಾಂತವುಳ್ಳವರ ಪದಪದ್ಮಗಳನ್ನು ಹಿಡಿದು ಶ್ರೀಕಾಂತ ವಿಜಯ ವಿಠಲನ್ನ ಒಲಿಸಬೇಕು ನಾವೆಲ್ಲರೂ. ಈ ಹರಿಶರಣರು ನಮಗೆ ಎಷ್ಟೊಂದು ಒಳ್ಳೆ ಇದರೊಳಗೆ ಇದ್ದವರು, ಎಷ್ಟು ಗುರುಗಳು ಇರ್ತಾರೆ. ಅವರ ಕಾಲಿಗೆ ಬಿದ್ದು ನಾವು ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ವಿಜಯದಾಸರ ಅಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಇದರಲ್ಲಿ ಏನಾದರೂ ತಪ್ಪುಗಳು ಹೇಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಬೇಕು. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ನನ್ನಿಂದ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.